This Lok Sabha election's Hassan constituency is set to witness a contest between JDS leader Prajwal Revanna, who is contesting as a part of the BJP-led NDA, also incumbent MP, and Shreyas Patel from Congress. The duel between the two young faces is a continuation of a 4-decade-old rivalry between two families. Mr. Patel, grandson of the late Minister G. Puttaswamy Gowda, narrowly lost the Hole Narsipura seat by 3,152 votes to Mr. Revanna, a former minister and 5-time MLA who is the son of former Prime Minister H.D. Deve Gowda. With the two rival candidates set to face off, we spoke to a number of residents here to understand the poll pulse and the biggest issue they are facing. ನಮಗೆ ಕಾಂಗ್ರೆಸ್ ಬಂದರೆ ಮಳೆನೇ ಬಂದಿಲ್ಲ, ಇನ್ನೇನು ಬರುತ್ತೆ? ಮಳೆ ಬಂದಿಲ್ಲ, ಬೆಳೆ ಇಲ್ಲ, ಇನ್ನು ಕಾಂಗ್ರೆಸ್ ಅವ್ರದ್ದು ಇನ್ನೇನೈತೆ ಹೇಳಿ? ಅಲ್ಲಿ ಸಿದ್ದರಾಮಯ್ಯ ಯಾವತ್ತು ಮೇಲೆ ಕೂತವನೇ ಅವತ್ತು ನಮ್ಮ ಜೀವನ ಹೋಯ್ತೆ, ನಮ್ಮ ಹಿಂದೂಗಳ ಜೀವನ ಎಲ್ಲ ಹೋಯ್ತು, ಏನೂ ಇಲ್ಲ. ಬರಬೇಕು, ನಮ್ಮ ಬಿ ಜೆ ಪಿಯವ್ರು ಬರಲಿ, ನಮ್ಮ ಮೋದಿ ಸಾಹೇಬರಲ್ಲಿ ಯಾರಲ್ಲಿ ಬರಲಿ, ಒಂದು ಒಳ್ಳೆ ಕೆಲಸ ಆಗಲಿ. 2024 ಅಲ್ವ ಇದು? 2024 ನೀವು ಬರ್ತೀರಾ, ಮತ್ತೆ ರಿಟರ್ನ್ ಬರ್ತೀರಾ. ಆ ಮೋದಿನೇ ಗೆದ್ದಿರ್ತಾರೆ, ಮೋದಿನೇ ಇದಾಗಿರ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಇರ್ತಾರೆ, ಇನ್ನೇನು ಇಲ್ಲ. ಇದನ್ನು ಕಮ್ಮಿ ಇದೇನಿಲ್ಲ. ಲೋಕಸಭೆ ಮುಗಿಲಿ, ಲೋಕಸಭೆ ಮುಗಿದ ತಕ್ಷಣ ಇದು ಸರ್ಕಾರ ಏನೂ ಇರಲ್ಲ, ಸರ್ಕಾರ ಉದುರೋಗ್ಬಿಡುತ್ತೆ. ಸರ್ಕಾರ ಏನಿಲ್ಲ, ಸರ್ಕಾರ ಏನಿಲ್ಲ, ಎಲ್ಲ ಕಳ್ರೆ ಏನಿಲ್ಲ, ಏನು ಮಾಡೋಂಗಿಲ್ಲ. ನಮಗೇನೋ ನಮ್ಮ ಬದುಕಬೇಕು ಅಂದರೆ ನಮಗೊಂದು ಮೋದಿ ಬರಬೇಕು, ಏನೋ ಮಾಡಬೇಕು. ಯಾರು ಮಾಡೋಕ್ಕಾಗಿಲ್ಲ, ಮಾಡೋರೀಗ ರಾಮ ಮಂದಿರ ಕಟ್ಸೋರೆ, ಒಂದು ಇದು ಮಾಡೋರೆ. ಹಾಸನದಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಸರ್, ಆಗ್ತಾಯಿಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ, ಸುಮಾರು ಗಾರ್ಮೆಂಟ್ ಫ್ಯಾಕ್ಟ್ರಿ ಎಲ್ಲ ಆಗಿದೆ, ಸುಮಾರು ಮಾಡಿದ್ದಾರೆ. ದೇವೇಗೌಡರು ಆಗಲಿ ಮತ್ತು ಕುಮಾರಸ್ವಾಮಿ ಅವರಾಗಲಿ, ರೇವಣ್ಣ ಅವರಾಗಲಿ, ಅದೇನು ನಾವು ಕಣ್ಮುಚ್ಕೊಂಡು ಇರೋಕ್ಕಾಗಲ್ಲ. ಅವ್ರು ಮಾಡಿಲ್ಲ ಅಂತ ದುಡಂಗಿಲ್ಲ, ಮಾಡಿದ್ದಾರೆ. ಸಾಮಾನ್ಯ ಜನಗಳಿಗೆ ಭಾಳ ಯೋಜನೆಗಳು ಕೊಟ್ಟು ಜನಗಳ ಮನಸ್ಸು ಗೆದ್ದವ್ರೆ ಕಾಂಗ್ರೆಸ್ಸು. ಅವ್ರದ್ದೇ ರಾಜ್ಯದಲ್ಲಿ ಗುಜರಾತಲ್ಲಿ RTI ರಿಪೋರ್ಟ್ ಏನಂದರೆ ಒಂದು ವರ್ಷದಲ್ಲಿ 5 ಇಯರ್ಸಲ್ಲಿ 41,000 ಹೆಣ್ಮಕ್ಳನ್ನ ಅಪಹರಣೆ ಆಗಿದೆ. ಎಷ್ಟು ಮಟ್ಟಿಗೆ ಅದು ತನಿಖೆ ಇದೆ, ಎಷ್ಟು ಮಟ್ಟಿಗೆ ಅವ್ರ ಪರಿವಾರಕ್ಕೆ ಆ ಹೆಣ್ಮಕ್ಳನ್ನ ಸಿಕ್ಕಿದೆ ಅಂತ ಸುಮಾರು ಸ್ಟೇಟಲ್ಲಿ ಆಗಿದೆ. ಈಗ ಅವ್ರದ್ದೇ ಸ್ವಂತ ರಾಜ್ಯದಲ್ಲಿದ್ದು ಆ ಥರ ಆಯಿತು ಅಂದರೆ ಇನ್ನು ಇಡೀ ಇಂಡಿಯಾದಲ್ಲಿ ಯಾವ ಥರ ನಾವು ನಂಬಿಕೆ ಮಾಡಬೇಕಾಗತ್ತೆ? ಕಾನೂನು ಬಡವರಾಗೆ ಉಳಿದಿದ್ದೀವಿ, ಇರೋಕ್ಕೆ ಮನೇನೂ ಇಲ್ಲ, ಸತ್ರ ಉಣ್ಣಕ್ಕೆ ಜಾಗನೂ ಇಲ್ಲ, ಬಾಡಿಗೆ ಮನೇಲೇ ಇದ್ದೀವಿ ನಾವು. ನಮ್ಗೆ ಯಾವುದು ಏನು ಉಪಯೋಗನೂ ಇಲ್ಲ, ಕೂಲಿ ಮಾಡಿದ್ರೆ ಉಂಟು ಇಲ್ಲರಿಲ್ಲ. ನಮ್ಮಂತ ಹಿಡ್ಕೊಂಡು ತಮ್ಮಯ್ಯ ಅಂತಾರೆ, ನಮ್ಗೆ ಇಷ್ಟ ಬಂದರೆ ನಾವು ಹಾಕ್ತೀವಿ. ನಮ್ಗೆ ಯಾರಿಗೆ ದೇವ್ರ ಜ್ಞಾನ ಕೊಡ್ತಾನೆ ಅವ್ರಿಗೆ ಯಾರಿಗೂ ಎಡ್ಬಿಡಂಗೆ ಯಾರಿಗಾರ ಒಬ್ರಿಗೆ ಹಾಕ್ತೀವಿ, ಅದು ನಮ್ಮ ಇಷ್ಟ. ಓಟು ಯಾರಾದ್ರೂ ಏನನ್ನ ಮಾಡ್ತಾರೆ, ಇರೋರಿಗೆ ಇನ್ನೊಂದು ಮನೆ ಕೊಡ್ತಾರೆ, ಇಲ್ದರ ಮನೆಗೆ ಇನ್ನೊಂದು ಕೆಲಸ ಕೊಡ್ತಾರೆ, ಇದ್ದರಿಗೆ ತಗೊಂಡೋಗಿ ಮೇಕ್ ಕೂರಿಸ್ತಾರೆ, ಹೋಗಮ್ಮ ಆಚೆಗೆ ಅಂತಾರೆ. ನಮ್ಮಂತಾರ ಹತ್ರ ಯಾವುದಾದ ನ್ಯಾಯ? ನಾವು ಹಿಂಗೆ ಇದ್ದೀವಿ, ಹುಡ್ತಾಗ್ಲಿಂದ ಸಾಯೋ ತನಕ ಇದೆಯಾ ನಮ್ಮ ಹಣೆ ಬರ. ಪರಿಸ್ಥಿತಿ ಯಾವುದು ಬದಲಾಗಿಲ್ಲ, ವಯಸ್ಸೈತೆ, 70 ವರ್ಷ ಐತೆ, 70 ವರ್ಷವರೆಗೆ ಗೈತಲ್ಲಿದ್ದೀವಿ ನೀವು. ಏನು ಅನಿಸುತ್ತೋ ಏನೋ ನನಗೇನು ಗೊತ್ತಿಲ್ಲ ಅಣ್ಣ, ಎಲ್ಲರದು ಹೆಂಗೆ ನಂದು ಅಷ್ಟೇ. ರಾಜ್ಯ ಸರ್ಕಾರದವ್ರಿಗೆ ಶಾಸನ ಸಭೆ ಒಳಗೆ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು, ಹಾಕಲ್ಲ, JDSಗೆ ಓಟ್ ಹಾಕ್ತೀವಿ. ಏನೇನು ಕೆಲಸ ಆಗಿದೆ ಅಂತ ನಾವು ಎಲ್ಲರಿಗೂ ನೋಡೋಕ್ಕಾಗಲ್ಲ. ನಮ್ಮ ಕೊಡಬೇಕು, ನಮ್ಮ ಗ್ರಾಮಕ್ಕೆ ಕೊಡಬೇಕಾಯ್ದು ಏನು ಕೊಟ್ಟಿದ್ದಾರೆ. ರೈತರಿಗೆ ಏನೂ ಆಗಬೇಕಾಗಿಲ್ಲ, ಸದ್ಯಕ್ಕೆ ನೀರು ಬೇಕು, ಅನುಕೂಲ ಆಗಿಲ್ವಲ್ಲ, ನೀರು ಅನುಕೂಲ ಆಗಿಲ್ಲ. ನಾವೆಲ್ಲದು ಒಂದೇ ಅಲ್ಲ. ಅದಕ್ಕಿಂತ ಫಸ್ಟ್ ಪಾಯಿಂಟ್ ಕೇಳೋದು ಅಂದರೆ ಶಾಸನ ಸಭೆ ಒಳಗೆ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರನ್ನ ಯಾಕೆ ಬಂಧಿಸಲಿಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? DK ಶಿವಕುಮಾರಲ್ಲಿ ದುಡ್ಡು ಬಂತಲ್ಲ, ಅಷ್ಟೊಂದು ದುಡ್ಡು ಎಲ್ಲಿತ್ತು? DK ಶಿವಕುಮಾರ್ ಮೇಲೆ ಡೆಲ್ಲಿಲಿ ಅವ್ರ ಅಪಾರ್ಟ್ಮೆಂಟಲ್ಲಿ ದುಡ್ಡಿತ್ತಲ್ಲ, ಎಲ್ಲಿತ್ತು ಸಹ ದುಡ್ಡು? ಅದು ರೈತರ ದುಡ್ಡು, ಅದು ಬಂಡೆ ಹೊಡೆದ್ಬಿಟ್ರು. ಕುಮಾರಣ್ಣ ಏನಾರ ಮಾಡಿ, ಇವತ್ತು ಇವ್ರು 2,000 ಕೊಡ್ತೀವಿ ಅಂತಾರಲ್ಲ, ಕುಮಾರಣ್ಣ 1 ಲಕ್ಷ ಕೊಟ್ರಲ್ಲ ರೈತರಿಗೆ, ಸಾಲ ಮನ್ನಾ ಮಾಡಿದ್ರಲ್ಲ, ಅದು ಶ್ರೇಯಸ್ಸು ರೈತರಿಗೆ. 1 ಲಕ್ಷ 2 ಸಲ ಮನ್ನಾ ಮಾಡಿದರು. ಇವ್ರ ಯೋಗ್ಯತೆಗೆ 1 ಸಲ ಮನ್ನಾ ಮಾಡೋಕ್ಕಾಗಲ್ಲ. ಇವತ್ತು ರೈತರಿಗೆ ಒಬ್ಬೊಬ್ಬರಿಗೆ 50,000 ಮಾಡಿದ್ರೆ ಸಾಕಾಯಿತು, ಕುಡಿಯೋಕ್ಕೆ ನೀರಿಲ್ಲ, ದನಿಗೆ ಹುಲ್ಲಿಲ್ಲ. ಹಾಸನದಲ್ಲಿ ಕಾಂಗ್ರೆಸ್ಸಲ್ಲೇ ಚೆನ್ನಾಗಿದ್ದು, JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಜನಗಳಿಗೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದೆ ಮತ್ತು ಅವ್ರ ಕುಟುಂಬ ರಾಜಕಾರಣದ ಬಗ್ಗೆ ಜನರಲ್ಲಿ ಭಿನ್ನಾಭಿಪ್ರಾಯವಿದ್ದು ಈ ಸಲ ಕಾಂಗ್ರೆಸ್ಗೆ ಹೆಚ್ಚಿನ ಒಲವಿದೆ ಎಂದು ಹೇಳಲು ಬಯಸ್ತೇನೆ. ಹೋದ ಸಲ ಎಲ್ಲ ಕಿತ್ತಾಡಿದರು, JDSನ ಕಡೆಗಣಿಸಿದ್ರು, JDS ಕೋಮುವಾದಿ ಅಂದರು, ಎಲ್ಲ ಇದು ಮಾಡಿದರು. ಆದರೆ ಈ ಸಲ ಮತ್ತೆ ಅದೇ ಪಕ್ಷದ ಜೊತೆ ಕೈ ಜೋಡಿಸಿ ಈಗ ನಾವು JDS ಸಪೋರ್ಟ್ ಮಾಡುತ್ತೆ, JDS ಒಳ್ಳೆ ಪಕ್ಷ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸಲ ಅವ್ರಿಗೆ ಯಾವ ಪಕ್ಷ ಅವರಿಗೆ ಸಪೋರ್ಟ್ ಮಾಡುತ್ತೆ ಆ ಪಕ್ಷದ ಒಲವಿನ ಇಟ್ಕೊಂಡು ಹೋಗ್ತಾರೆ ಅವರು. ಅಧಿಕೃತವಾಗಿ ಇಂಥ ಪಕ್ಷ ಅಂತ ಅವ್ರು ಹೇಳೋದೇ ಇಲ್ಲ. ಅವ್ರಿಗೆ ಯಾವ ಸಪೋರ್ಟ್ ಮಾಡುತ್ತೆ ಅಂಥ ಪಕ್ಷದ ಕಡೆಗೆ ಒಲವು ತೋರಿಸ್ತಾರೆ ಹೊರತು ಅಧಿಕೃತವಾಗಿ ಇಂಥ ಪಕ್ಷ ನಾವು ಇಂಥ ಜೊತೆ ಇಂಡಿಪೆಂಡೆಂಟಾಗಿ ಸಪೋರ್ಟ್ ಮಾಡ್ತೀವಿ ಅನ್ನೋದು ನಿಲುವೇ ಇಲ್ಲ ಅವರಿಗೆ ಈಗ JDSಗೆ.